ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ರೇಣುಕಾ ರಮಾನಂದ್ ಇವರು ಬರೆದಂತಹ ಸಾಕಾಗಿದೆ ಅರಬ್ಬಿ ಕಡಲಿಗೆ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ರೇಣುಕಾ ರಮಾನಂದ್ ಇವರು ಎಲ್ಲಿಯವರಂತ ನೋಡೋಣ. ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶೆಟಗೇರಿಯವರು. ಇವರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿದ್ದಾರೆ. ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳಲ್ಲಿ ಮುಖ್ಯವಾದದ್ದು ಮೀನುಪೇಟೆಯ ತಿರುವು, ಸಾಂಬಾರ ಭಟ್ಟರ ಕೊಡಿಸು, ಇವು ಅವರ ಕವನ ಸಂಕಲನಗಳು. ಈ ಸಾಕಾಗಿದೆ ಅರಬ್ಬೀಸ್ ಕಡಲಿಗೆ ಅನ್ನುವಂಥ ಈ ಒಂದು ಕಾವ್ಯದಿಂದ ಮಾದರಿ ಪ್ರಶ್ನೆಗಳು ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ನೋಡೋಣ. ಮೊದಲಿಗೆ 8 ಅಂಕದ ಪ್ರಶ್ನೆ ಹೊಂದಿದೆ. ಆ 8 ಅಂಕದ ಪ್ರಶ್ನೆಗೆ ನೀವು ನಾನು ಹೇಳುವಂಥ ಉತ್ತರವನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ಹಾಗೆ ಕೇಳಿಸಿಕೊಂಡದ್ದನ್ನು ಪರೀಕ್ಷೆಯಲ್ಲಿ ಬರೆಯಿರಿ. ಸರಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ನೋಡೋಣ. ಮೀನುಗಾರರ ಜೀವನವನ್ನು ಕವಯಿತ್ರಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿರಿ. ಉತ್ತರ ನೋಡಿ. ಸಾಕಾಗಿದೆ ಅರಬ್ಬಿ ಕಡಲಿಗೆ ಈ ಕವನವನ್ನು ರೇಣುಕಾ ರಮಾನಂದ್ ಇವರು ಬರೆದಿರ್ತಾರೆ. ಮೀನುಗಾರರ ಜೀವನವನ್ನು ಈ ಕವನದಲ್ಲಿ ನಾವು ಗಮನಿಸಬಹುದು. ಮೀನುಗಾರರು ಏನೆಲ್ಲ ಮಾಡ್ತಾರೆ, ಯಾವ ಚಟುವಟಿಕೆಯಲ್ಲಿ ಇರ್ತಾರೆ, ಅವರ ದೈನಂದಿನ ಕೆಲಸ ಏನು ಅನ್ನುವಂಥದ್ದನ್ನು ಈ ಕವನದಲ್ಲಿ ಅವರು ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ. ಸಂಜೆ ಇಳಿದು ನೀವು ಎಲ್ಲಿಯಾದರೂ ಬೆಸ್ತರ ಕೇರಿಗೆ ಸರಿದರೆ, ಅಂದರೆ ಮೀನುಗಾರರ ಕೇರಿಗೆ, ಆ ಬೀದಿಗೆ ನೀವೇನಾದರೂ ಹೋದರೆ ಮೀನುಗಾರರು ಮೀನು ತುಂಬುವ ಸದ್ದು ಅಲ್ಲಿ ಕೇಳಿಬರುತ್ತದೆ. ಗರಿಗರಿಯಾದಂತಹ ಬಿಸಿಲಿಗೆ ಒಣಗಿದ ಮೀನು, ಅಂದರೆ ಗರಿಗರಿಯಾದಂತಹ ಆ ಒಣಗಿ ಹೋದಂತಹ ಮೀನು ಅದರ ಚರಚರ ಶಬ್ದ ಮಾಡಿ ಆ ಮೀನಿನ ಆಪ್ತವಾದಂತಹ ಪರಿಮಳ ಸೂಸುತ್ತದೆ. ಅದರಲ್ಲಿ ಮೀನನ್ನು ತೆಗೆಯುವಂಥ, ಮೀನನ್ನು ಅಲ್ಲಿ ಒಣಗಿಸಲಿಕ್ಕೆ ಹಾಕಿದಂತಹ ಹಾಗೆ ಅದನ್ನು ತೆಗೆಯುವಂಥ ಸದ್ದನ್ನು ನೀವು ಬಹಳಷ್ಟು ಆಪ್ತವಾಗಿ, ಅದೊಂದು ರೀತಿಯಲ್ಲಿ ಆ ಪರಿಮಳ ಆಪ್ತವಾಗಿದೆ ಅಂತ ಇಲ್ಲಿ ಕವಯಿತ್ರಿ ಹೇಳ್ತಾರೆ. ಹೀಗೆ ಸಮುದ್ರ ದಂಡೆ ಬಿಟ್ಟು ಸೂರ್ಯರ ಬಳಿಗೆ ಎದ್ದೆನೋ ಬಿದ್ದೆನೋ ಎಂದು ಓಡುತ್ತಾ ಕಿರುಚುತ್ತಾ ಮರಳಲ್ಲಿ ಧುಮ್ಮಿಕ್ತದೆ. ಅಲ್ಲೊಂದು ಮಕ್ಕಳ ಪುಟ್ಟ ಹಿಂಡನ್ನೇ ನಾವು ಕಾಣ್ಬೋದು. ಆಗೆಲ್ಲ ಅಲ್ಲಿ ಹೋ ಎಂದು ನಗುವ ಮಕ್ಕಳ ಚಿಪ್ಪಿಯಾಟ ನಡೆಯುತ್ತದೆ. ಮಕ್ಕಳು ಗುಂಪಿನಲ್ಲಿ ಕೇಕೆ ಹಾಕುತ್ತಾ ಕುಣಿಯುತ್ತಾರಂತೆ. ಅಲ್ಲಿ ಆ ನೀರಿನೊಂದಿಗೆ ನೊರೆಯಾಗಿ ಬರುವಂತಹ ಆ ನೀರಿನೊಂದಿಗೆ ಆಟವಾಡುವುದನ್ನು ಕೂಡ ನಾವು ಅಲ್ಲಿ ಕಾಣಬಹುದು. ಇನ್ನು ಕವಯಿತ್ರಿ ಹೇಳ್ತಾರೆ, ಮೀನುಗಾರರ ಜೀವನದಲ್ಲಿ ವ್ಯಾಪಾರಿ ಮನೋಭಾವ ಹೇಗೆ ಮೈಚಾಚಿಕೊಂಡಿದೆ ಅನ್ನೋದನ್ನು ಅವರು ಹೇಳ್ತಾರೆ. ಸಾರಿಗೂ ಕೂಡ ಬಂಗುಡೆ, ಬೂತಾಯಿ, ಬಣಗು, ಏಡಿ, ಕೊನೆಗೆ ಹಲಗೆ ಮೀನು ಕೂಡ ಇಲ್ಲದಂತೆ ಎಲ್ಲವನ್ನು ಮಾರಿಕೊಂಡು, ಅಂದರೆ ಕಡಿಮೆ ಬೆಲೆಯ ಮೀನುಗಳನ್ನೂ ಕೂಡ ಅವರು ವ್ಯಾಪಾರದ ಆಸೆಯಿಂದ, ಹಣದ ಆಸೆಯಿಂದ ಎಲ್ಲವನ್ನು ಮಾರಿ ಒಣ ಸಿಗಡಿಯನ್ನು ಕುದಿಸಿ ದುಡ್ಡು ಮಾಡುವ ಹವಣಿಕೆ ಮೀನುಗಾರರಲ್ಲಿ ಇದೆ ಅಂತ ಹೇಳ್ತಾರೆ. ಬೆಳಗಾದರೆ ಆ ಮೀನುಗಾರ ಕಡಲಿಗೆ ಇಳಿದು ದುಡಿಯುವ ಗಂಡಸಿಗೆ ತಾಸುಗಟ್ಟಲೆ ನಿಂತು ಬಲೆಯಿಂದ ಒಂದೊಂದೇ ಮೀನು ಬಿಡಿಸಲು ತಾಕತ್ತು ಬೇಕು. ಹೀಗೆ ಎಲ್ಲವನ್ನೂ ಮಾರಿ ಬಂದು ದುಡಿಯುವ ಗಂಡಸಿಗೆ ತಾಕತ್ತು ಇಲ್ಲದಂತಾಗಿದೆ. ಈ ಮೀನನ್ನು ತಿಂದು ತಾಕತ್ತು ಬರಿಸಿಕೊಳ್ಳಬೇಕಾಗಿದ್ದಂತಹ ಮೀನುಗಾರನೂ ಕೂಡ ಆ ಎಲ್ಲ ಮೀನುಗಳನ್ನು ಹಣದ ಆಸೆಯಿಂದ ಎಲ್ಲವನ್ನೂ ಕೂಡ ಮಾರಿಬಿಟ್ಟಿದ್ದಾನೆ. ಮೀನು ತಿನ್ನದೇ ಇರುವುದರಿಂದ ಆತನ ಮೈಯಲ್ಲಿ ಕಸುವಿಲ್ಲ. ಕಾದ ಸಿಮೆಂಟ್ ರೋಡಿಗೆ ಒಣಗು ಚಟ್ಟು ಸಿಗಿದು ಉಪ್ಪು ಹಾಕಿದ ಶಾರ್ಕ್ ಜೋಡಿಗೆ 2,000ಕ್ಕಿಂತ ಕಡಿಮೆ ಇಲ್ಲ. ಈ ಹಣದಾಸೆ ಮೀನುಗಾರರನ್ನು ತಿನ್ನಲು ಮೀನಿಲ್ಲದಂತೆ ಮಾಡಿ ಅವರನ್ನು ತಾಕತ್ತು ಇಲ್ಲದವರನ್ನಾಗಿ ಮಾಡುತ್ತಿದೆ. ಅಂದರೆ ಶಾರ್ಕ್ ಮೀನನ್ನೂ ಕೂಡ ಅವರು ಉಪ್ಪು ಹಾಕಿ ಅದನ್ನು ಒಣಗಿಸ್ತಾರೆ. ಆ ಒಣಗಿದ ಶಾರ್ಕನ್ನು ಕೂಡ ಅವರು ಅದಕ್ಕೆ ತುಂಬ ರೇಟ್, ನಿಮಗೆಲ್ಲ ಗೊತ್ತಿರ್ಬೋದು, ಅದಕ್ಕೆ 2,000ಕ್ಕಿಂತ ಕಡಿಮೆ ಇಲ್ಲ ಆ ಮೀನಿಗೆ. ಆದರೆ ಅವರದನ್ನು ತಿಂತಾ ಇಲ್ಲ, ಹಣದಾಸೆಗೆ ಆ ಮೀನನ್ನು ಕೂಡ ಮಾರ್ತಾ ಇದ್ದಾರೆ. ಅವರು ಯಾವುದೇ ಮೀನನ್ನು ತಿನ್ನದೇ ಇರುವುದರಿಂದಾಗಿ ಅವರ ಮೈಯಲ್ಲಿ ತಾಕತ್ತು ಇಲ್ಲ. ಹಾಗೆ ಇನ್ನೊಂದನ್ನು ಹೇಳ್ತಾರೆ,
ಅಂಜಲ್ ಮೀನಿನ ಪರಿಮಳ ಸೂಸುವ ಒರಿಜಿನಲ್ ಸಮುದ್ರದ ಪುಟ್ಟ ಅಣಬೆ ಕೇಡಿಗೆ 350, ಘಟ್ಟದ ಮೇಲಾದರೆ 800. ಈ ಅಂಜಲ್ ಮೀನನ್ನು ನೀವು ಕೇಳಿರ್ಬೋದು, ಅದು ಪರಿಮಳ ಸೂಸ್ತದೆ. ಆದರೆ ಈ ಮೀನನ್ನು ಕೂಡ ಅವರು ಮಾರ್ತಾರೆ. ಅಲ್ಲೇ ಆದರೆ ಸ್ವಲ್ಪ ಕಡಿಮೆ, ಘಟ್ಟದ ಮೇಲೆ ಹೋಗಿ ಮಾರಿದರೆ ಅದಕ್ಕೆ 800 ರೂಪಾಯಿ ಸಿಗ್ತದೆ ಅಂತ. ಇನ್ನು ಮಳೆಗಾಲಕ್ಕೆ ಮೀನುಗಾರರು ಮೀನು ಹಿಡಿಯುವಂತಹ ಕಾರ್ಯವನ್ನು ಸ್ಥಗಿತಗೊಳಿಸಿ ಬಿಡ್ತಾರೆ. ಜೋರಾಗಿ ಮಳೆ ಬರ್ತಾ ಇರ್ತದೆ, ಹಾಗಾಗಿ ಮೀನು ಹಿಡಿಲಿಕ್ಕೆ ಅವರು ಕಡಲಿಗೆ ಇಳಿಯುವುದಿಲ್ಲ. ಇದನ್ನೂ ಕೂಡ ಕವಯಿತ್ರಿ ಬಿಡ್ತಾ ಇಲ್ಲ. ಅಂದರೆ ಈ ಬಗ್ಗೆ ಅವ್ರು ಹೇಳ್ತಾರೆ, ಮಳೆಗಾಲದಲ್ಲಿ ಮೀನುಗಾರರು ತಾವು ಮೇಲೆ ತಂದಂತಹ ಆ ದೋಣಿಗೆ ಗೇರು ಎಣ್ಣೆಯನ್ನು ಹಾಕಿ ದಂಡೆಗೆ ಎಳೆದು ಮಡಲುಗಳನ್ನು ಹೊದಿಸುತ್ತಾರೆ. ಮಡಲಂದರೆ ತೆಂಗಿನ ಗರಿ. ಆಗ ಅವರು 3 ತಿಂಗಳು ಅರೆ ಹೊಟ್ಟೆ ಸಣ್ಣ ಮೀನಿಗೆ ಹೊಂದಿಕೊಳ್ಳಬೇಕು. ಅಂದರೆ ಮಳೆಗಾಲದ 3 ತಿಂಗಳು ಅವರ ದೋಣಿಗಳೆಲ್ಲ ಮೇಲಿರ್ತವೆ, ಅವರು ಕಡಲಿಗೆ ಇಳಿಯುವುದಿಲ್ಲ, ಹಾಗಾಗಿ ಮೀನು ಇರುವುದಿಲ್ಲ, ಅರೆ ಹೊಟ್ಟೆಯಲ್ಲೇ ಇರ್ತಾರೆ ಮತ್ತು ಸಣ್ಣ ಮೀನುಗಳನ್ನು ಹಿಡಿತಾರೆ. ಅಂದರೆ ಸಣ್ಣ ಮೀನಿಗೆ ಹೊಂದಿಕೊಳ್ಬೇಕು, ಅಲ್ಲಿಯೋ ಗಾಳ ಹಾಕಿದ ಮೀನಿಗೆ ಅವರು ಹೊಂದಿಕೊಳ್ಬೇಕು ಅಂತ. ಇನ್ನು ಕಡಲ ತಡಿಯಲ್ಲಿ ಕೆಲವೊಮ್ಮೆ ಪ್ರಣಯಿಗಳ ಹತ್ಯೆ ನಡೆಯುವುದನ್ನು ಈ ಕವನ ಹೇಳುತ್ತದೆ. ಅಂದರೆ ಆ ಬೀಚಿಗೆ ಬರುವಂತಹ ಲವರ್ಸ್ ಯಾರಿದ್ದಾರೆ, ಪ್ರೇಮಿಗಳು, ಅವರೆಲ್ಲ ಬರ್ತಾರೆ, ಯಾವುದೋ ಒಂದು ಕಾರಣದಿಂದ ಅವರು ಹತ್ಯೆಗೀಡಾಗ್ತಾರೆ ಅನ್ನೋದನ್ನು ಕೂಡ ಈ ಕವನದಲ್ಲಿ ಹೇಳ್ತಾರೆ. ಧಿಗಡ ದಿಮ್ಮಿ ಅಂದರೆ ಸೊಕ್ಕಿನ ಮಹಿಳೆಯೊಬ್ಬಳು ಧಿಗಡ ದಿಮ್ಮಿ ಕಾಚಿನ ಬಟ್ಟೆ ಊರಿನ ಹುಡುಗಿ ದಿನಾಲು ಸಂಜೆ ಬಂಡೆಯ ಅಲ್ಲೇ ಇದ್ದಂತಹ ಆ ಕಡಲಿನ ಬಂಡೆಯ ಮರೆಗೆ ಯಾವನನ್ನೋ ಕರೆದುಕೊಂಡು ಬಂದು ಕಾಗದದಲ್ಲಿ ಕಟ್ಟಿದ ಹುರಿ ಕಡಲೆಕಾಯಿ ಬೀಜದ ಸಿಪ್ಪೆಯನ್ನು ತೆಗೆಯುತ್ತಾ ಗುಸುಗುಸು ಪಿಸು ಪಿಸ ನಡೆಸ್ತಾ ಇದ್ಲಂತೆ. ಆದರೆ ಇದ್ದಕ್ಕಿದ್ದಂತೆ ಮೊನ್ನೆ ಅವರ ಹತ್ಯೆ ನಡೆದು ಹೋಗುತ್ತದೆ. ಆಗ ಈ ಕಡಲಿನ ಮಕ್ಕಳು, ಅಲ್ಲೇ ಇದ್ದಂತಹ ಈ ಜನರು ಏನು ಹೇಳ್ತಾರೆ ಅಂದರೆ, ಸಾಯಲು ಇದೇ ಪಾಸಲೆಯೇ ಬೇಕಿತ್ತ ಈ ಬೇವರ್ಸಿಗಳಿಗೆ, ಅದು ಅವಾರ್ಡನ್ನು ಹಾಕಿದ್ದಾರಲ್ಲಿ. ಈ ಅರಬ್ಬಿ ಕಡಲಿಗೆ ಕೇಳಿ ಕೇಳಿ ಸಾಕಾಗಿದೆ ಎನ್ನುವಂತಹ ಈ ಮಾತು ಕಡಲ ತಡಿಯಲ್ಲಿ ಇಂತಹ ಹತ್ಯೆಗಳು ವ್ಯಾಪಕವಾಗಿ ನಡೆಯುವುದನ್ನು ಸೂಚಿಸುತ್ತದೆ. ಅಲ್ಲಿಗೆ ಪ್ರೇಮಿಗಳು ಹೋಗ್ತಾರೆ, ಸಾಯಂಕಾಲದ ಹೊತ್ತು ಹೋಗ್ತಾರೆ. ಆದರೆ ಯಾವುದೋ ಒಂದು ಕಾರಣವಿಲ್ಲದೆ ಅವರ ಹತ್ಯೆ ನಡೆಯುತ್ತದೆ. ಅವರಿಬ್ಬರು ಜಗಳವಾಗಿ ಇರ್ಬೋದು, ಅಥವಾ ಇನ್ಯಾವುದೋ ಕಾರಣದಿಂದ ಅವರಿಬ್ಬರ ಕೊಲೆ ಅಥವಾ ಯಾರದಾದರೂ ಒಬ್ಬರ ಕೊಲೆಯೂ ಇರ್ಬೋದು, ಅಥವಾ ಸಮುದ್ರಕ್ಕೆ ಹಾರುವಂಥದ್ದು ಕೂಡ ಇರ್ಬೋದು. ಅದಕ್ಕೆ ಅವರು ಹೇಳಿಬಿಡ್ತಾರೆ, ಈ ಪ್ರೇಮಿಗಳು ಆ ಒಂದು ಸಮುದ್ರಕ್ಕೆ ಹಾರಿದಾಗ ಅವರನ್ನು ಹೆಣವನ್ನು ತರಬೇಕಾದ್ರೆ ತುಂಬ ಕಷ್ಟ. ಅದಕ್ಕೆ ಇಂಥ ಒಂದು ಶಬ್ದವನ್ನು ಬಳಸ್ತಾರೆ ಅವರು, ಸಾಯಲು ಇದೇ ಬೇಕಿತ್ತಾ ಅಂತ. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ 8 ಅಂಕದ ಪ್ರಶ್ನೆ, ಮೀನುಗಾರರ ಜೀವನವನ್ನು ಕವಯಿತ್ರಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅನ್ನುವಂತಹ ಪ್ರಶ್ನೆಗೆ ಇದೇ ಉತ್ತರ. ಮುಂದೊಂದು 6 ಅಂಕದ ಪ್ರಶ್ನೆ ಇದೆ. ಇಲ್ಲಿಯೂ ಕೂಡ ಹಾಗೆ, ಅರಬ್ಬಿ ಕಡಲಿನ ದಡದಲ್ಲಿ ನಡೆಯುವ ಚಟುವಟಿಕೆಗಳು ಯಾವುದು? ಮೊದಲ ಪ್ರಶ್ನೆ ಇದೆ ನೋಡಿ, ಅದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ. ಇನ್ನು ಸಂದರ್ಭ ಗಮನಿಸಿ. ಸಂಜೆ ಇಳಿದು ಬೆಸ್ತರ ಕೇರಿಗೆ ಸರಿದರೆ ಮೀನು ತುಂಬುವ ಸದ್ದು. ಈ ಮೇಲಿನ ಸಾಲನ್ನು ರೇಣುಕಾ ರಮಾನಂದ್ ಅವರು ಬರೆದಂತಹ ಸಾಕಾಗಿದೆ ಅರಬ್ಬಿ ಕಡಲಿಗೆ ಎನ್ನುವಂತಹ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಮೀನುಗಾರರ ಸಾಯಂಕಾಲದ ಚಟುವಟಿಕೆಯನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುವಂಥದ್ದು. ಸಂಜೆ ಹೊತ್ತು ಆ ಬೆಸ್ತರ ಕೇರಿಗೆ ಹೋದರೆ ಮೀನುಗಾರರ ಮೀನು ತುಂಬುವಂಥ ಸದ್ದು ಕೇಳ್ತಾ ಇರ್ತದೆ. ಹಾಗೆ ಆ ಬಿಸಿಲಿಗೆ ಒಣಗಿದ ಮೀನು ಚರಚರ ಶಬ್ದವನ್ನು ಮಾಡಿ ಮೀನಿನ ಆಪ್ತ ಪರಿಮಳ ಕೂಡ ಸೂಸ್ತಾ ಇರ್ತದೆ. ಸಮುದ್ರದ ದಂಡೆ ಬಿಟ್ಟು ಸೂರ್ಯನ ಬಳಿಗೆ ಎದ್ದೆನೋ ಬಿದ್ದನೋ ಎಂದು ಓಡುತ್ತಾ ಕಿರುಚುತ್ತಾ ಮರಳಲ್ಲಿ ದುಮ್ಮಿಕ್ಕುವಂತಹ ಆ ಒಂದು ಮಕ್ಕಳ ಸದ್ದು, ಅಲ್ಲಿ ಹೋ ಎಂದು ನಗುವಂತಹ ಮಕ್ಕಳ ಆ ಚಿಪ್ಪಿಯಾಟ ನಡೆಯುತ್ತಾ ಇರ್ತದೆ. ಮಕ್ಕಳು ಗುಂಪಿನಲ್ಲಿ ಕೇಕೆ ಹಾಕುತ್ತಾ ಕುಣಿಯುತ್ತಾರೆ. ನೊರೆ ನೀರ ತೂಕಾಟ ನಡೀತಾ ಇರ್ತದೆ. ಈ ಒಂದು ಸಂದರ್ಭವನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳಿರುವಂಥದ್ದು. ಇನ್ನು ಎರಡನೇದು
3 ತಿಂಗಳು ಅರೆಹೊಟ್ಟೆ, ಹಾಗೆ 4ನೇದು ಕಿತ್ತು ಮೂಗಿಗಿಟ್ಟರೆ ಸುರಮ ಪರಿಮಳ, ಹಾಗೆ 5ನೇದು ಮತ್ತು 5 ಸಾಯಲು ಇದೇ ಪಾಸಲೆಯೇ ಬೇಕಿತ್ತ, ಹಾಗೆ 6ನೇದು ಕೇಳಿ ಕೇಳಿ ಸಾಕಾಗಿದೆ ಅರಬ್ಬಿ ಕಡಲಿಗೆ. ಇದೆಲ್ಲವನ್ನು ಯಾವ ರೀತಿ ಪ್ರಾರಂಭಿಸಬೇಕು ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಅನಂತರ ಸ್ವಲ್ಪ ಉತ್ತರವನ್ನು ಕೇಳಿದರೆ ಸಾಕು, ಅಲ್ಲಿ ಉತ್ತರವನ್ನು ಬರಿತಾ, ಮೊದಲ ಉತ್ತರ ಇತ್ತು ನೋಡಿ, 8 ಅಂಕದ ಪ್ರಶ್ನೆಯ ಉತ್ತರ ಇತ್ತು ನೋಡಿ, ಅದನ್ನು ಸ್ವಲ್ಪ ಕೇಳಿದರೆ ಸಾಕು. ಎಲ್ಲವನ್ನೂ ಕೂಡ ನಿಜವಾಗಿಯೂ ಬಹಳ ಸುಲಭ ಇದೆ, ಎಲ್ಲವನ್ನೂ ಕೂಡ ನಿಮಗೆ ಬರಿತಾ ಹೋಗ್ಬೋದು. ಹಾಗೆ ಟಿಪ್ಪಣಿ ಕೂಡ ಹಾಗೆ, ಸಾಕಾಗಿದೆ ಅರಬ್ಬಿ ಕಡಲಿಗೆ ಅನ್ನುವಂಥದ್ದು. ಇನ್ನು 1 ಅಂಕದ ಪ್ರಶ್ನೆ, ಇದಕ್ಕೆ ಈ ಕವನಕ್ಕೆ ಸಂಬಂಧಿಸಿದ ಹಾಗೆ 1 ಅಂಕದ ಪ್ರಶ್ನೆ ಬರ್ತದೆ. ಈ ಕವನದ ಕರ್ತೃ ಯಾರು ಅನ್ನುವಂಥದ್ದು ರೇಣುಕಾ ರಮಾನಂದ. 2ನೇ ಪ್ರಶ್ನೆ, ಪ್ರಸ್ತುತ ಈ ಕವನದ ತಿರುಳು ಏನು? ಅರಬ್ಬಿ ಕಡಲು ತಡಿಯ ಮೀನುಗಾರರ ಜೀವನ ಚಿತ್ರಣ ಹಾಗೂ ಪ್ರಣಯ ದುರಂತಗಳ ಪ್ರತಿಪಾದನೆಯನ್ನು ಮಾಡುವಂಥದ್ದು ಈ ಕವನದ ತಿರುಳು. ತಿರುಳು ಅಂದರೆ ಆಶಯ. 3ನೇ ಪ್ರಶ್ನೆ, ಸಂಜೆ ಬೆಸ್ತರಕೇರಿಗೆ ಸರಿದರೆ ಯಾವ ಸದ್ದು ಪ್ರಾರಂಭವಾಗುತ್ತದೆ? ಉತ್ತರ, ಸಂಜೆ ಬೆಸ್ತರಕೇರಿಗೆ ಸರಿದರೆ ಮೀನು ತುಂಬುವ ಸದ್ದು ಪ್ರಾರಂಭವಾಗ್ತದೆ. 4ನೇ ಪ್ರಶ್ನೆ, ಮೀನುಗಾರರ ಮಕ್ಕಳು ಆಡುವ ಆಟ ಯಾವುದು? ಉತ್ತರ, ಚಿಪ್ಪಿ ಆಟ. 5ನೇ ಪ್ರಶ್ನೆ, ಹಲಗೆ ಎಂದರೆ ಏನು? ಹಲಗೆ ಎಂದರೆ ಕಡಿಮೆ ಬೆಲೆಯ ಮೀನು. 6ನೇ ಪ್ರಶ್ನೆ, ಮೀನುಗಾರರ ಹವಣಿಕೆ ಏನು? ಉತ್ತರ, ಎಲ್ಲ ಮೀನುಗಳನ್ನು ಮಾರಿ ಬಂದು ಒಣ ಸಿಗಡಿಯ ಸಾರನ್ನು ಕುದಿಸಿ ದುಡ್ಡು ಮಾಡುವುದೇ ಮೀನುಗಾರರ ಹವಣಿಕೆ. 7ನೇ ಪ್ರಶ್ನೆ, ಮೀನುಗಾರರ ಗಂಡಸರಿಗೆ ತಾಕತ್ತು ಕಡಿಮೆಯಾಗಲು ಕಾರಣವೇನು? ಉತ್ತರ, ಸಾರಿಗೂ ಕೂಡ ಒಂದು ಮೀನು ಉಳಿಯದಂತೆ ಮಾರುವುದೇ ಕಾರಣ. 8ನೇ ಪ್ರಶ್ನೆ, ಶಾರ್ಕ್ ಜೋಡಿಗೆ ಎಷ್ಟು ಸಾವಿರ? ಉತ್ತರ, 2,000. 9ನೇ ಪ್ರಶ್ನೆ, ಸಣ್ಣ ಅಣಬೆಗೆ ಘಟ್ಟದ ಮೇಲೆ ಬೆಲೆ ಎಷ್ಟು? ಉತ್ತರ, 800. 10ನೇ ಪ್ರಶ್ನೆ, ಮೀನುಗಾರರ 3 ತಿಂಗಳ ಅರೆಹೊಟ್ಟೆ ಕಾಲ ಯಾವುದು? ಉತ್ತರ, ಮಳೆಗಾಲ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಕವನದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.